ನಿಮ್ಮದೇ ಲೈಫ್ ನೋಡಿದ್ರೆ ಏನು ಸರ್, ಮಲ್ಲೇಶ್ವರಂ ಬೀದಿಗಳಿಂದ ಅಲ್ಲಿಂದ ಹಿಡಿದು ರಾಷ್ಟ್ರಪತಿ ಭವನದವರೆಗೂ, ಅಂದರೆ ನಿಮ್ಮ ಇಡೀ ಒಂದು ಜರ್ನಿ ನಮಗೇನು ಹೇಳಕ್ಕೆ ಹೊರಟಿದೆ ಅಂತಂದರೆ ಕನಸಿಗಳಿಗೆ ಯಾವ ಎತ್ತರನೂ ಇಲ್ಲ ಅನ್ನೋದು. ಮೇಡಮ್, ನಮ್ಮ ಗುರಿ ಏನು ಅಂತಂದರೆ ಮುಂದೆ ನೋಡಬೇಕು. ಹಿಂದೆ ಯಾರು ಹೇಳ್ತಾರೆ, ಯಾರು ಮಾತಾಡ್ತಾರೆ ನಾವು ಕೇಳಲ್ಲ. ಬಟ್ ಆಡಕ್ಕೆ ಹೋದಾಗ ಕ್ರೀಡೆ, ಅವಾಗ ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಸ್ವಲ್ಪ ನನ್ನ ದೂರ ಇಡೋರು. ಇಡೀ ಪ್ರಪಂಚ ಎಲ್ಲೋ ಒಂದು ಕಡೆ ಡಿಸೇಬಿಲಿಟಿ ಅಂತ ನೋಡ್ತಾ ಇದ್ರೆ, ನೀವು ಅದ್ರಲ್ಲಿ ಪಾಸಿಬಿಲಿಟಿ ನೋಡ್ತೀರಾ. ಸಮಾಜದಲ್ಲಿ ಎಲ್ರಿಗೂ ನನ್ನನ್ನು ನೋಡಿದ್ರೆ ಒಂಥರ ಅನಿಸೋದು, ಇವನು ಯಾರೋ ಒಂಥರ ಪೆಕ್ಯುಲರ್ ಮನುಷ್ಯ ಅಂತ. ಸ್ಪೋರ್ಟ್ಸ್ಗೆ ನೀವು ಎಂಟರ್ ಆಗೋಕ್ಕೂ ಮುಂಚೆ ಮಾನಸಿಕವಾಗಿ ಯಾವ್ಯಾವ ಥರ ತಯಾರಿ ನಡೆಸ್ತಾ ಇದ್ರಿ? ಸುಮಾರು ಫಿಲಾಂಥ್ರಫಿಸ್ಟ್ ಏನು ಹೇಳಿ, ಪ್ರಾಜೆಕ್ಟರು ಏನು ಹೇಳೋರು ಅಂದರೆ, ನೀವು ವಿಕಲಚೇತನ ಏನು ಮಾಡೋಕ್ಕಾಗತ್ತೆ ಸಮಾಜಕ್ಕೆ. ಈ ಥರದ ಒಂದು ಜೀವನನ ನೋಡಿರೋ ನಿಮಗೆ ನಾನು ಇವತ್ತು ನಿಮಗೆ ಡಿಸೇಬಿಲಿಟಿ ಅಂದರೆ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಒಂದೇ ಮಾತು, ನಾನು ಡಿಸೇಬಲ್ಡ್ ಅಲ್ಲ, ಏಬಲ್. ನಾನು ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ, ಮಾಡ್ತೀನಿ, ಮಾಡೋಕ್ಕಾಗತ್ತೆ. ಆ ಡಿಸ್ ಅನ್ನೋದನ್ನ ತೆಗೆದು ಬಿಡೋದು, ಏಬಲ್ ಅನ್ನೋದು ಅಷ್ಟೇ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.